ಬಿಜೆಪಿಯ ಮತ್ತೊಂದು ಕನಸು ಭಗ್ನ. ದಕ್ಷಿಣ ಭಾರತದಲ್ಲಿ ಅದೇನಾಯ್ತೋ? ಬಿಜೆಪಿ ವಿರುದ್ಧ ಸಿಡಿದೆದ್ರ ಸಿಂಗಂ. ಬಿಜೆಪಿಯ ಮತ್ತೊಂದು ಕನಸು ಭಗ್ನವಾಗ್ತಿದೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಮುಟ್ಟಿದ್ದೆಲ್ಲ ಮಣ್ಣಾಗ್ತಿದೆ. 2023ರಲ್ಲಿ ಕರ್ನಾಟಕ ಬಿಜೆಪಿ ಕೈಜಾರಿ ಹೋಗಿತ್ತು. ಇದೀಗ 2028ರಲ್ಲೂ ಕರ್ನಾಟಕದಲ್ಲಿ ಕಮಲ ಬಾಡಿ ಹೋಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಜೊತೆಗೆ ತಮಿಳುನಾಡು, ಕೇರಳ ರಾಜ್ಯಗಳಲ್ಲಿ ಕಮಲ ಅರಳೋಕೆ ಚಾನ್ಸೇ ಇಲ್ಲದಂತಾಗ್ತಿದೆ. ಹಾಗಾದ್ರೆ ಬಿಜೆಪಿ ವಿರುದ್ಧ ಸಿಡಿದೆದ್ರ ಸಿಂಗಂ. ಡಿಕೆಶಿ ಸಿಎಂ ಆದ್ಮೇಲೆ ಬಿಜೆಪಿ ಬೇಳೆ ಬೇಯೋದಕ್ಕೆ ಬಿಡೋದೇ ಇಲ್ವಾ ಬಂಡೆ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಭಾರತೀಯ ಜನತಾ ಪಾರ್ಟಿ ಉತ್ತರ ಭಾರತದ ರಾಜ್ಯಗಳಲ್ಲಿ ದಿಗ್ವಿಜಯವನ್ನ ಸಾಧಿಸುತ್ತಾ ದೇಶವನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳುತ್ತಿದೆ. ಆದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅರಳೋದಿರ್ಲಿ, ಬಾಡಿ ಹೋಗ್ತಿದೆ. ಅಂದುಕೊಂಡಿದ್ದ ಯಾವ ಕಾರ್ಯವೂ ಕೈಗೂಡುತ್ತಿಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ, ಡಿಕೆಶಿ ಮಧ್ಯೆ ಅಧಿಕಾರಕ್ಕಾಗಿ ಕಿತ್ತಾಟ ಸುದೀರ್ಘವಾಗಿರ್ಲಿ, ಆ ಗ್ಯಾಪ್ ಅಲ್ಲಿ 2028ರ ವಿಧಾನಸಭೆ ಚುನಾವಣೆ ಗೆಲ್ಲಬಹುದು ಅಂತ ಅಂದ್ಕೊಂಡಿದ್ರು. ಆದ್ರೆ ಅಧಿಕಾರ ತ್ಯಾಗ ಮಾಡಿದ ಸಿದ್ದರಾಮಯ್ಯ ಮುತ್ಸದ್ದಿತನ ಮೆರೆದಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಆಶೀರ್ವಾದ ಪಡೆದುಕೊಂಡೇ ಗದ್ದುಗೆ ಏರಲು ಸಜ್ಜಾಗಿದ್ದಾರೆ. ಅಷ್ಟೇ ಅಲ್ಲ, ಡಿಕೆಶಿ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ಮೇಲೆ ನಿರ್ಭೀತವಾಗಿ ಪಕ್ಷವನ್ನ ಮುನ್ನಡೆಸಲಿದ್ದಾರೆ. ಅವರಿಗೆ ಫ್ರೀ ಹ್ಯಾಂಡ್ ಸಿಗಲಿದೆ. ಜೊತೆಗೆ ಸಿಎಂ ಆದ ಹುಮ್ಮಸ್ಸಲ್ಲಿ ಡಿಕೆಶಿ ದಕ್ಷ ಪ್ರಬಲ ಆಡಳಿತ ಕೊಡುತ್ತಾರ. 2028ಕ್ಕೆ ಸಿದ್ದರಾಮಯ್ಯನವರ ಜೊತೆಗೂಡಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋಕೆ ಸರ್ವ ರೀತಿಯಲ್ಲೂ ಸಜ್ಜಾಗುತ್ತಿದ್ದಾರೆ. ಇದು ಬಿಜೆಪಿ ಪಾಳ್ಯದಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಜೊತೆಗೆ ಡಿಕೆಶಿಯ ಮಾಸ್ ಇಮೇಜ್, ಆಕ್ರಮಣಕಾರಿ ನಡೆ ನುಡಿಯ ಮುಂದೆ ಬಿಎಸ್ವೈ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಂಕಾಗುತ್ತಿದ್ದಾರೆ. ಹೀಗಾಗಿ ವಿಜಯೇಂದ್ರ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ 2028ರಲ್ಲಿ ಅಧಿಕಾರಕ್ಕೆ ಬರುತ್ತಾ ಅನ್ನೋ ಡೌಟ್ ದಿಲ್ಲಿ ಬಿಜೆಪಿ ನಾಯಕರನ್ನ ಈ ನಿಲ್ಲದಂತೆ ಕಾಡ್ತಿದೆ. ಹೀಗಾಗಿ ಸದ್ಯದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಆ ಸ್ಥಾನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಲ್ಲವೇ ಶೋಭಾ ಕರಂದ್ಲಾಜೆ ಅವರನ್ನ ತಂದು ಕೂರಿಸುವ ಬಗ್ಗೆ ಚರ್ಚೆ ನಡೆಯುತ್ತಿದೆ ಎನ್ನಲಾಗ್ತಿದೆ. ಇನ್ನ ಕೇರಳದಲ್ಲಿ ಇತ್ತೀಚೆಗಷ್ಟೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಅಲ್ಲಿ ಬಿಜೆಪಿ ಆಟ ನಡೆಯಲ್ಲ. ತೆಲಂಗಾಣದಲ್ಲಿ ಅಲ್ಲಿನ ಕಾಂಗ್ರೆಸ್ ಸಿಎಂ ರೇವಂತ್ ರೆಡ್ಡಿ ಅವರನ್ನ ಸೆಳೆಯೋಕೆ ಬಿಜೆಪಿ ತೆರೆಮರೆಯ ಕಸರತ್ತನ್ನ ನಡೆಸುತ್ತಿದೆ. ಆದ್ರೆ ಅದು ಕೂಡ ಸಾಧ್ಯವಾಗುತ್ತಿಲ್ಲ. ಇನ್ನ ಆಂಧ್ರದಲ್ಲಿ ಟಿಡಿಪಿ ಜೊತೆ ಬಿಜೆಪಿ ಕೈ ಜೋಡಿಸಿದ್ರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರ ಹಿಡಿಯೋದು ಕನಸಿನ ಮಾತು. ಅಲ್ಲಿ ಟಿಡಿಪಿ ಮತ್ತು ಜನಸೇನಾ ಪಕ್ಷಗಳು ಪ್ರಬಲವಾಗಿವೆ. ಇವುಗಳಿಗೆ ಟಕ್ಕರ್ ಕೊಡೋದಕ್ಕೆ ವೈಎಸ್ಆರ್ ಕಾಂಗ್ರೆಸ್ ಇದ್ದೇ ಇದೆ. ಇಂಥ ಪ್ರಬಲ ಪ್ರಾದೇಶಿಕ ಪಕ್ಷಗಳ ಮಧ್ಯೆ ಕಮಲ ಅರಳೋದಕ್ಕೆ ಚಾನ್ಸೇ ಇಲ್ಲ. ಇದೆಲ್ಲದರ ಮಧ್ಯೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಇರೋ ಒನ್ ಅಂಡ್ ಓನ್ಲಿ ಆಪ್ಷನ್ ಅಂದ್ರೆ ಅದು ತಮಿಳುನಾಡು. ಆದ್ರೆ ತಮಿಳುನಾಡಿನಲ್ಲಿ ವಿಜಯ್ ಅವರ ಟಿವಿಕೆ ಪಕ್ಷದ ಅಬ್ಬರಕ್ಕೆ ಅಲ್ಲಿನ ಪ್ರಾದೇಶಿಕ ಪಕ್ಷಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳೇ ಪತ್ರಗುಟ್ಟಿ ಹೋಗಿವೆ. ಹೀಗಾಗಿ ಬಿಜೆಪಿ ಬೇರನ್ನ ಬಿಟ್ಕೊಳ್ಳೋದಕ್ಕಾಗೋದೇ ಇಲ್ಲ. ಇದನ್ನ ಗಮನಿಸಿರೋ ಕೆ ಅಣ್ಣಾಮಲೈ ಬಿಜೆಪಿಗೆ ಕೈಕೊಟ್ಟು ಹೊಸ ಪಕ್ಷ ಕಟ್ಟೋದಕ್ಕೆ ಪಣ ತೊಟ್ಟಿದ್ದಾರೆ. ಇದು ಬಿಜೆಪಿಯ ಮತ್ತೊಂದು ಕನಸನ್ನ ಭಗ್ನಗೊಳಿಸಿದೆ. ಹೌದು ವೀಕ್ಷಕರೇ, ಕೆ ಅಣ್ಣಾಮಲೈ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ನಂತರ ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ. ಆದ್ರೆ ತಮಿಳುನಾಡಿನಾದ್ಯಂತ ಈಗ ಇವರದ್ದೇ ಚರ್ಚೆ ನಡೆಯುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಅವರು ಸೃಷ್ಟಿಸಿದ್ದ ವೋಟ್ ಬ್ಯಾಂಕ್ ಲೆಕ್ಕಾಚಾರ. ಅಣ್ಣಾಮಲೈ ಬಿಜೆಪಿಯ ಚುಕ್ಕಾಣಿ ಹಿಡಿದಿದ್ದಾಗ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಯಾರದ್ದು ಹಂಗಿಲ್ಲದೆ ಸ್ವಂತ ಬಲದ ಮೇಲೆ ಸ್ಪರ್ಧಿಸಿ ಬರೋಬ್ಬರಿ 11% ಮತಗಳನ್ನು ಪಡೆದುಕೊಂಡಿತ್ತು. ತಮಿಳುನಾಡಿನಂತಹ ದ್ರಾವಿಡ ಕೋಟೆಯಲ್ಲಿ ಇದು ಸಣ್ಣ ವಿಷಯವೇನಲ್ಲ. ಆದ್ರೆ ಅದ್ಯಾವಾಗ ಅಣ್ಣಾಮಲೈ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಯಿತು, ಆ ನಂತರ ಎಐಎಡಿಎಂಕೆ ಜೊತೆ ಭರ್ಜರಿ ಮೈತ್ರಿ ಮಾಡಿಕೊಂಡ್ರು ಬಿಜೆಪಿ ಕೇವಲ 3% ಮತ ಗಳಿಸಲಷ್ಟೇ ಶಕ್ತವಾಯಿತು. ಇದೇ ಈಗ ಅಣ್ಣಾಮಲೈ ಅವರ ಶಕ್ತಿ ಏನೆಂಬುದನ್ನ ದೆಹಲಿ ನಾಯಕರಿಗೂ ಮನವರಿಕೆ ಮಾಡಿಕೊಟ್ಟಿದೆ. ಅಣ್ಣಾಮಲೈ ತಮ್ಮ ತೀಕ್ಷ್ಣ ಭಾಷಣಗಳು ಮತ್ತು ಬಿಡುವಿಲ್ಲದ ಪ್ರಚಾರದಿಂದ ತಮಿಳುನಾಡಿನ ಲಕ್ಷಾಂತರ ಯುವಕರ ಮನ ಗೆದ್ದಿದ್ರು. ಆದ್ರೆ ಇತ್ತೀಚಿನ ತಮಿಳುನಾಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ತಮಿಳುನಾಡಿನಲ್ಲಿ ದೊಡ್ಡ ಬದಲಾವಣೆ ತಂದಿದೆ. ಡಿಎಂಕೆ ಮತ್ತು ಎಐಎಡಿಎಂಕೆ ಮಾತ್ರವಲ್ಲದೆ ಕಮಲ ಪಾಳ್ಯದಲ್ಲಿದ್ದ ಯುವ ವೋಟ್ ಬ್ಯಾಂಕ್ ಮೇಲೂ ಟಿವಿಕೆ ಭರ್ಜರಿ ಲಗ್ಗೆ ಇಟ್ಟಿದೆ. ಇದರಿಂದಾಗಿ ತಮಿಳುನಾಡಿನ ಯುವಕರು ದೊಡ್ಡ ರಾಜಕೀಯ ಬದಲಾವಣೆ ಬಯಸುತ್ತಿದ್ರು. ಬಿಜೆಪಿಯಲ್ಲಿ ತಮಗೆ ಸೂಕ್ತ ಮನ್ನಣೆ ಮತ್ತು ಮುಕ್ತ ಸ್ವಾತಂತ್ರ್ಯ ಸಿಗುತ್ತಿಲ್ಲ ಅಂತೇಳಿ ಅಣ್ಣಾಮಲೈ ತೀವ್ರ ಅಸಮಾಧಾನಗೊಂಡಿದ್ದಾರಂತೆ. ಮೊದಲು ಅವರು ವಿಜಯ್ ಅವರ ಟಿವಿಕೆ ಪಕ್ಷವನ್ನ ಬೆಂಬಲಿಸುತ್ತಿದ್ದಾರೆ ಎಂಬ ವದಂತಿ ಇತ್ತು. ಆದ್ರೆ ಈಗ ಸಿಗುತ್ತಿರುವ ಇನ್ಸೈಡ್ ಮಾಹಿತಿಯ ಪ್ರಕಾರ ಅಣ್ಣಾಮಲೈ ಯಾರದ್ದೋ ನೆರಳಿನಲ್ಲಿ ಇರುವ ಬದಲು ಸ್ವತಂತ್ರವಾಗಿ ಪ್ರತ್ಯೇಕ ರಾಜಕೀಯ ಪಕ್ಷವನ್ನೇ ಸ್ಥಾಪಿಸಲು ಸದ್ದಿಲ್ಲದೆ ಗ್ರೌಂಡ್ ವರ್ಕ್ ಮಾಡ್ಕೊಂತಿದ್ದಾರೆ. ಅಣ್ಣಾಮಲೈ ಹೊಸ ಪಕ್ಷ ಕಟ್ಟುವ ರೂಮರ್ಸ್ ದಟ್ಟವಾಗ್ತಿದ್ದ ಹಾಗೆ ಇತ್ತ ದೆಹಲಿ ಬಿಜೆಪಿಯ ಹೈಕಮಾಂಡ್ ಕಂಪ್ಲೀಟ್ ಅಲರ್ಟ್ ಆಗಿದೆ. ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅವರಂತಹ ಪ್ರಭಾವಿ ನಾಯಕನನ್ನ ಕಳೆದುಕೊಳ್ಳಲು ಸಿದ್ಧವಿಲ್ಲದ ಬಿಜೆಪಿ ವರಿಷ್ಠರು ಅವರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳಲು ಭರ್ಜರಿ ಆಫರ್ ನೀಡಿದ್ದಾರೆ ಎನ್ನಲಾಗ್ತಿದೆ.
ದೆಹಲಿ ನಾಯಕರು ಅಣ್ಣಾಮಲೈ ಮುಂದೆ 2 ಆಕರ್ಷಕ ಆಯ್ಕೆಗಳನ್ನಿಟ್ಟಿದ್ದಾರಂತೆ. ಒಂದು, ಅವರಿಗೆ ಮತ್ತೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ನೀಡೋದು, ಇಲ್ಲವೇ ನೇರವಾಗಿ ಕೇಂದ್ರ ಸಚಿವ ಸ್ಥಾನ ನೀಡಿ ಗೌರವಿಸುವುದು. ಆದ್ರೆ ಅಣ್ಣಾಮಲೈಗೆ ಮಾತ್ರ ಬಿಜೆಪಿ ಸಹವಾಸ ನೋಡಿ ಸಾಕಾಗೋಗಿದೆ. ಇದರಿಂದ ಈಗಾಗಲೇ ಸ್ವಂತ ಹಾದಿ ಹಿಡಿಯಲು ದೃಢ ನಿಶ್ಚಯ ಮಾಡಿದ್ದಾರೆ ಎನ್ನುತ್ತಿವೆ ಮೂಲಗಳು. ಬರುವ ಜೂನ್ 4ರಂದು ಅಣ್ಣಾಮಲೈ ಅವರ ಹುಟ್ಟುಹಬ್ಬವಿದ್ದು, ಅಂದೇ ಅವರು ತಮ್ಮ ರಾಜಕೀಯ ಜೀವನದ ಈ ಬಿಗ್ ನಿರ್ಧಾರವನ್ನ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಬೇಳೆ ಬೇಯ್ದಿಲ್ಲ ಅಂದ್ರೆ 2029ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮಕ್ಕಾಡೆ ಮಲಗುತ್ತಾ? ಅದರಲ್ಲೂ ಕರ್ನಾಟಕದಲ್ಲಿ ಡಿಕೆಶಿ ಸಿಎಂ ಆದ್ಮೇಲೆ ದಕ್ಷಿಣ ಭಾರತ ಕಮಲಕ್ಕೆ ಕಬ್ಬಿಣ ಕಡಲೆಯಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.